ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೌಮ್ಯ ಲೋಕ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ಊರಿಂದ ಗಿಡ ತೊಗೊಂಡು ಬಂದಿದೆ ಅಲ್ವಾ, ಕಟ್ಟಿಂಗು. ಅದ್ರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ. ಗಿಡ ಏನು ಅಷ್ಟು ದೊಡ್ಡದಾಗಿಲ್ಲ. ಆ್ಯಂಡ್ ನಾನು ಯಾವ ಒಂದು ಪಾಟಲ್ಲಿ ಹಾಕಿದೆ ಕಟ್ಟಿಂಗ್ಸು ಅದೇ ಪಾಟಲ್ಲಿ ಇಟ್ಟಿದ್ದೀನಿ. ಬಟ್ ತುಂಬ ಚೆನ್ನಾಗಿ ಹೂವು ಬಿಟ್ಟಿದೆ. ಆ್ಯಂಡ್ 2 ಹೂವು ಬಿಟ್ಟಿದೆ, ತುಂಬ ಮೊಗ್ಗಾಗಿದೆ, ಚೆನ್ನಾಗಿ ಬರ್ತಿದೆ. ಬೇರೆ ಪಾಟಿಗೆ ರೀಪಾಟ್ ಮಾಡಬೇಕು. ಇನ್ನೊಂದು ಸ್ವಲ್ಪ ಚೆನ್ನಾಗಿ ರೂಟ್ಸ್ ಎಲ್ಲ ಬಂದಮೇಲೆ ಬೇರೆ ಪಾಟಿಗೆ ಶಿಫ್ಟ್ ಮಾಡ್ಕೊಳ್ತೀನಿ. ಹಾಗೆ ಕರ್ಬೇವಿನ ಗಿಡ ತಂದಿದ್ದೆ ಅಲ್ವಾ, ಇದು ಆ್ಯಕ್ಚುಲಿ ಬರಲ್ಲ ಅಂತ ಅಂದ್ಕೊಂಡಿದ್ದೆ, ಯಾಕಂದ್ರೆ ಮೇಲೆ ಕಡ್ಡಿ ಎಲ್ಲ ಒಣಗೋಗ್ಬಿಟ್ಟಿತ್ತು. ಬಟ್ ಕಿತ್ತಾಕಿರಲಿಲ್ಲ, ಹಾಗೆ ಬಿಟ್ಟಿದ್ದೆ. ಇವಾಗ ಕೆಳಗಡೆ ನೋಡಿದ್ರೆ ಎಷ್ಟು ಚೆನ್ನಾಗಿ ಚಿಗುರು ಬರ್ತಿದೆ ಕೆಳಗಡೆಯಿಂದ. ಆ್ಯಂಡ್ ಇದನ್ನಂತ ನೋಡಿ ನನಗೆ ಸಿಕ್ಕಾಬಟ್ಟೆ ಖುಷಿ ಆಯಿತು. ಬಿಕಾಸ್ ಬರಲ್ಲ, ಇದು ಹೋಗಿಬಿಟ್ಟಿದೆ ಅಂತ ಅಂದ್ಕೊಂಡೆ. ಬಟ್ ಆಮೇಲೆ ನೋಡಿದ್ರೆ ಚೆನ್ನಾಗಿ ಬಂತು. ಆ್ಯಂಡ್ ರೋಸ್ ಗಿಡ ಕೂಡ ಅಷ್ಟೇ ರೀಪಾಟ್ ಮಾಡಬೇಕು ಬೇರೆ ಒಂದು ಪಾಟಿಗೆ. ಬಟ್ ಅದಕ್ಕೆ ಟೈಮೇ ಸಿಗ್ತಾ ಇಲ್ಲ ಕೆಲಸಕ್ಕೆ ಸೇರ್ಕೊಂಡ ಮೇಲೆ. ಆ್ಯಂಡ್ ಲಾಸ್ಟ್ ವ್ಲಾಗಲ್ಲಿ ನಾನು ಹೇಳಿದೆ ಇಂಟರ್ವ್ಯೂಗೆ ಅಟೆಂಡ್ ಮಾಡಿ ಬಂದಿದ್ದೀನಿ ಅಂತ. ಆ್ಯಂಡ್ ಅದು ಸೆಲೆಕ್ಟು ಕೂಡ ಆಗಿದ್ದೀನಿ. ಆ್ಯಂಡ್ ಅದ್ರದ್ದು ಒಂದು ವ್ಲಾಗ್ ಮಾಡ್ಕೊಂಡಿದ್ದೀನಿ. ಲೈಕ್ ಇನಾಗ್ರೇಷನ್ ಇತ್ತು ನಮ್ಮ ಆಫೀಸ್ದು, ಅದರದ್ದೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ. ಬಟ್ ಅದನ್ನು ಹಾಕಂಗಿಲ್ಲ, ಅಂದರೆ ಕಂಪ್ನಿ ಕಡೆಯಿಂದ ಅವ್ರದ್ದು ಸೆಪ್ರೇಟಾಗಿ ಅಂದರೆ ವೀಡಿಯೋ ಅದೆಲ್ಲ ಶೂಟ್ ಮಾಡಿದಾರಲ್ಲ, ಸೊ ಪ್ರೊಫೆಷ್ನಲಾಗಿ ಅದೆಲ್ಲನೂ ಕೂಡ ಅವರು ಎಡಿಟ್ ಮಾಡಿಕೊಂಡು ಅವ್ರ ವೆಬ್ಸೈಟಲ್ಲಿ ಹಾಕಿದ ಮೇಲೆ ನಾವು ಫೋಟೋಸ್ನ ಹಾಕಬೇಕು ಅಂತ ಹೇಳಿದರು. ಸೊ ಹಾಗಾಗಿ ನಾನು ಎಲ್ಲೂ ಕೂಡ ಫೋಟೋಸ್ನ ಶೇರ್ ಮಾಡಿಲ್ಲ. ಬಟ್ ಅವತ್ತಿನ ದಿನದ್ದೆಲ್ಲ ಏನೇನು ಆಗಿತ್ತು ಇನಾಗ್ರೇಷನ್ ಅದೆಲ್ಲವೂ ಕೂಡ ವೀಡಿಯೋ ಮಾಡ್ಕೊಂಡಿದ್ದೀನಿ. ಆ ವಿಡಿಯೋಸ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ. ಇವಾಗ ಆಫೀಸಿಗೆ ಹೋಗೋದಕ್ಕೆ ಅಂತ ಹೇಳಿಬಿಟ್ಟು ರೆಡಿಯಾಗಿದ್ದೀನಿ ಬೆಳಗ್ಗೆನೇ. ಆ್ಯಂಡ್ ಗುಬ್ಬಿ ಇನ್ನೂ ಮಲ್ಕೊಂಡೇ ಇದ್ದಾಳೆ. ಬೆಳಿಗ್ಗೆ ಖಾರ ಪೊಂಗಲ್ ಮಾಡಿದ್ದೆ ತಿಂಡಿಗೆ ಅಂತ ಹೇಳಿಬಿಟ್ಟು ಅದನ್ನು ತಿನ್ಕೊಳ್ತಾ ಇದ್ದೆ. ಗುಬ್ಬಿ ಸಮ್ಟೈಮ್ಸ್ ಮಲ್ಕೊಂಬಿಟ್ಟಿರ್ತಾಳೆ ನಾನು ಹೋಗೋ ಟೈಮಲ್ಲಿ. ನಾರ್ಮಲಾಗಿ ಎದ್ದಿರ್ತಾಳೆ, ಬಟ್ ಯಾವಾಗಲಾದರೂ ಒಂದ್ಸಲ ಮಲ್ಕೊಂಬಿಟ್ಟಿರ್ತಾಳೆ ಅಷ್ಟೇ. ಇವಾಗ ಎದ್ಲು ಅವಳು ಕೂಡ. ಜೋಜೋ ಮಾಡು, ಆಡೇಳ್ಬೇಕು, ಜೋಜೋ ಅಂತ ಆಡೇಳು, ಆಡು ಜೋ ಅಂತೆಲ್ಲ ಆಡು. ವಿಡಿಯೋ ಆನ್ ಮಾಡಿದ್ದೀನಿ ಅಂತ ಅವಳು ಜೋ ಅಂತ ಇಲ್ಲ. ಇಲ್ಲ ಅಂದ್ರೆ ತೊಡೆ ಮೇಲೆ ಮಾಡ್ಕೊಂಡು ನೀಟಾಗಿ ತಟ್ಕೊಂಡು ಜೋ ಅಂತಾಳೆ. ಮಾಡಪ್ಪ ಜೋನು, ಚೂರು ಜೋರಾಗಿ ಹೇಳು, ಕೇಳಿಸ್ತಿಲ್ಲ. ವಾಚ್ ಬೇಕಾ ನಿನಗೆ? ವಾಚ್ ಬೇಕಾ? ನಾನು ವಾಚ್ ಹಾಕ್ಕೊಂಡಿದ್ದೀನಿ, ಅವಳಿಗೂ ಬೇಕಂತೆ ವಾಚ್. ಅಲ್ಲಪ್ಪ ಕೊಡ್ತೀನಿ. ಟೈಮ್ ಆಗಿಬಿಟ್ಟಿತ್ತು ಅಂತ ಹೇಳಿ ಗುಬ್ಬಿನ ಆಚೆ ಹತ್ರ ಕೊಟ್ಬಿಟ್ಟು ನಾನು ಮನೆ ಬಿಟ್ಟೆ. ಸೊ ಆಲ್ಮೋಸ್ಟ್ 8:30 ಆಗಿಬಿಟ್ಟಿದೆ ಟೈಮ್ ಬಂದು ಇವಾಗ 9:50 ಆಗಿದೆ. ಜಸ್ಟ್ ಆಫೀಸ್ ರೀಚ್ ಆದೆ. ಆ್ಯಕ್ಚುಲಿ ಸ್ವಲ್ಪ ಲೇಟ್ ಆಗಿಬಿಟ್ಟಿದೆ, 9:30ಗೆ ಇರಬೇಕು. ಬಟ್ ಇವಾಗ ರೀಚ್ ಆಗಿದ್ದೀನಿ. ಯಾರೂ ಇಲ್ಲ, ಎಲ್ಲ ಲಾಕ್ ಮಾಡ್ಕೊಂಡು ಟೆರೆಸ್ ಮೇಲೆ ಹೋಗಿದ್ದಾರೆ. ಇವಾಗ ಕೀ ಕೊಟ್ಟರು, ಸಿಸ್ಟಮ್ ಆನ್ ಮಾಡ್ತಾಯಿದ್ದೀನಿ. ಅಟೆಂಡೆನ್ಸ್ ಹಾಕಬೇಕು. ಫೋನ್ ಸ್ವಿಚ್ ಆಫ್ ಆಗಿಬಿಟ್ಟಿದೆ. 2 ಫೋನ್ ಯೂಸ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ. ಒಂದು ಐಫೋನು, ಇನ್ನೊಂದು ಆ್ಯಂಡ್ರಾಯ್ಡ್ ಯೂಸ್ ಮಾಡ್ತಿದ್ದೀನಿ. ಸೊ ಇವಾಗ ರೀಸೆಂಟಾಗಿ ಎಲ್ಲನೂ ಐಫೋನ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಐಫೋನೇ ಯೂಸ್ ಮಾಡೋಣ ಅಂತ. ಬಿಕಾಸ್ ವೀಡಿಯೋ ಎಲ್ಲ ಮಾಡ್ತಿರ್ತೀನಲ್ವ, ಕ್ಲಾರಿಟಿ ಚೆನ್ನಾಗಿರುತ್ತೆ ಅಂತ ಹೇಳಿ. ಹಾಗೆ ಇನ್ನೊಂದೇನೆಂದರೆ ಬ್ಯಾಟ್ರಿ ಬ್ಯಾಕಪ್ ಇಲ್ಲ ಐಫೋನಲ್ಲಿ. ಅದು ಯೋಚನೆ ಮಾಡ್ತಾಯಿದ್ದೀನಿ, 2 ಫೋನ್ ಹಾಕ್ಬಿಟ್ಟು ಹೊಸ ಫೋನ್ ತೊಗೊಳ್ಳ, ಅಥವಾ ಐಫೋನಿಗೆ ಬ್ಯಾಟ್ರಿ ಚೇಂಜ್ ಮಾಡಿಬಿಟ್ಟು ಐಫೋನ್ ಯೂಸ್ ಮಾಡಲ ಅಂತ. ಫುಲ್ ಕನ್ಫ್ಯೂಷನ್ ಇದೆ, ನೋಡೋಣ ಏನು ಮಾಡ್ತೀನಿ ಅಂತ. ಸೊ ಇವಾಗ ಆನ್ ಮಾಡ್ತಾ ಇದ್ದೀನಿ ಫೋನ್. ಟೈಮ್ ಆಗಿಬಿಟ್ಟಿದೆ. ತಿಂಡಿನೂ ಕೂಡ ಸರಿಯಾಗಿ ತಿನ್ನಲಿಲ್ಲ ಇವತ್ತು. ಟೈಮ್ ಆಗಿಬಿಟ್ಟಿತ್ತು ಅಂತ ಹೇಳಿ ಸ್ವಲ್ಪ ತಿಂದೆ. ಖಾರ ಪೊಂಗಲ್ ಏನೋ ಮಾಡಿದ್ದೆಲ್ಲ ಸ್ವಲ್ಪ ತಿಂದೆ. ಮಿಕ್ಕಿದ ಹಂಗೆ ತಟ್ಟೆಲಿ ಇಟ್ಬಿಟ್ಟು ಬಂದುಬಿಟ್ಟೆ. ಬಾಕ್ಸ್ ತೊಗೊಂಡಿದ್ದೀನಿ. ಸ್ವಲ್ಪ ಬೇಗ ತಿಂದುಬಿಟ್ರೆ ಸರಿ ಹೋಗುತ್ತೆ. ಸಂಜೆ ಸ್ವಲ್ಪ ಕಾಫಿ ಕುಡ್ಕೊಂಡು ಬಂದರೆ ಮ್ಯಾನೇಜ್ ಮಾಡ್ಬೋದು. ಸೊ ಇದು ಔಟ್ಫಿಟ್ ಫುಲ್ ಸ್ವೆಟ್ ಆಗಿಬಿಟ್ಟಿದ್ದೀನಿ. ಫುಲ್ ಸೆಕೆ ಅಂದರೆ ಬಸ್ಸಲ್ಲಿ ಬರ್ತೀವಲ್ವ, ಸೊ ಫುಲ್ ಟ್ರಾಫಿಕ್ಕಿಗೂ ಈ ಸೆಕೆಗೂ ಫುಲ್ ಸ್ವೆಟ್ ಆದಂಗೆ ಫೀಲ್ ಆಗುತ್ತೆ. ಬಟ್ ಇವಾಗ ಮಾತ್ರ ಸೆಕೆ ಅನಿಸುತ್ತೆ ಅಷ್ಟೇ. ಒಂದು ಸ್ವಲ್ಪ ಹೊತ್ತಾದಮೇಲೆ ಫುಲ್ಲು ಚಳಿ ಆಗುತ್ತೆ. ಯಾಕಂದರೆ 2 AC ಆನ್ ಮಾಡಿಟ್ಟಿರ್ತಾರೆ 24/7. ಅಲ್ಲ 24 ಅಲ್ಲ, ಆಫೀಸಲ್ಲಿ ಇದ್ದಷ್ಟು AC ಆನಲ್ಲೇ ಇರಬೇಕಂತ. ಆ್ಯಂಡ್ ಟೆಂಪ್ರೇಚರ್ ಹೈ ಮಾಡೋಂಗಿಲ್ಲ, ಲೋ ಮಾಡೋಂಗಿಲ್ಲ, 24 ಫಿಕ್ಸ್ ಆಗಿಡಬೇಕಂತ. ಸೊ ಹಂಗಾಗಿ ಆಮೇಲೆ ಚಳಿ ಆಗುತ್ತೆ. ಅಟೆಂಡೆನ್ಸ್ ಹಾಕ್ಬಿಡ್ತೀನಿ, ಟೈಮ್ ಆಗಿಬಿಟ್ಟಿದೆ. ಸೊ ವಿಡಿಯೋ ನೋಡಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತು ಆಫೀಸಲ್ಲಿ ಇವತ್ತಂದರೆ ಫುಲ್ ಡೇ ನನ್ನ ರೂಟೀನ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ನನಗೇನು ಕೆಲಸ ಸ್ಟಾರ್ಟ್ ಆಗಿಲ್ಲ. ಆ್ಯಕ್ಚುಲಿ ಕೆಲಸ ಸ್ಟಾರ್ಟ್ ಆಗೋದು ಬಂದು ನಮಗೆ 10:30ಗೆ, ಬಟ್ 10ಗೆ ಲಾಗಿನ್ ಆಗಿರಬೇಕು. ಸೊ ಹಾಗಾಗಿ ಸುಮ್ಮನೆ ಕೂತ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಏನಂತಂದರೆ, ಸ್ಟಾರ್ಟಿಂಗು ಕೆಲಸಕ್ಕೆ ಸೇರ್ಕೊಳ್ಳೋಕ್ಕೂ ಒಂದು ವಾರಕ್ಕೆ ಮುಂಚೆನೇ ಫುಲ್ ಒಂಥರ ಫೀಲಿಂಗ್ ನನಗೆ. ಯಾವ ಲೆವೆಲ್ಗೆ ಅಂದರೆ ಎಷ್ಟು ಹತ್ತಿದ್ದೀನಿ ಅಂತಂದರೆ, ಗುಬ್ಬಿನ ಬಿಟ್ಟು ಹೋಗಬೇಕಲ್ಲ ಕೆಲಸಕ್ಕೆ ಅನ್ನೋ ಥರ ತುಂಬ ಫೀಲ್ ಆಗ್ತಾಯಿತ್ತು ನನಗೆ. ಆ್ಯಂಡ್ 1 ವೀಕ್ ಸಿಕ್ಕಾಪಟ್ಟೆ ಎಮೋಷ್ನಲಿ ವೀಕ್ ಆಗಿಬಿಟ್ಟಿದ್ದೆ. ಆ್ಯಂಡ್ ಸಿಕ್ಕಾಪಟ್ಟೆ ಹತ್ಬಿಟ್ಟಿದ್ದೆ. ಮೇಲ್ಕೋಟೆಯಿಂದ ಬರಬೇಕಾದ್ರೂ ಅಷ್ಟೇ ಬಸ್ಸಲ್ಲೆಲ್ಲ ಹತ್ಕೊಂಡು ಬಂದಿದ್ದೀನಿ. ಮೇಲ್ಕೋಟೆಗೆ ಹೋಗಿ ಬಂದ್ವಲ್ವ, ಅದ್ರ ನೆಕ್ಸ್ಟ್ ಡೇನೇ ನನಗೆ ಜಾಯ್ನಿಂಗ್ ಇದ್ದಿತ್ತು. ಅದಂತೂ ಫುಲ್ಲು ಬೇಜಾರಾಗಿಬಿಟ್ಟಿತ್ತು ನನಗಂತೂ. ಸೊ ಇಲ್ಲೆಲ್ಲ ನಂದು ಡ್ರಾಯರಲ್ಲಿ ಆಫೀಸ್ದೆಲ್ಲ ಥಿಂಗ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಆ್ಯಂಡ್ ನಂದೇನಾದರೂ ಥಿಂಗ್ಸ್ ಇತ್ತಂದರೆ ಅದನ್ನು ಇಟ್ಕೊಳ್ತೀನಿ. ಆ್ಯಂಡ್ ಮೆಂತೋ ಪ್ಲಸ್ ಅಂತೂ ಯಾವಾಗಲೂ ಇರಬೇಕು ನನ್ನ ಜೊತೇಲಿ. ಒಂಥರ
ಅದೇನೋ ಅದೊಂಥರ ಜೊತೆಲಿದ್ದರೆ ಒಂಥರ ಸಮಾಧಾನ. ಲೈಕ್ ತಲೆ ನೋವ್ತಾ ಇರುತ್ತೆ ಅವಾಗ ಅಥವಾ ಮೈಂಡ್ ಒಂಥರ ಅನಿಸುತ್ತಲ್ಲ ಆವಾಗ ವಿಕ್ಸ್ ಹಚ್ಕೊಂಡ್ಬಿಡ್ತೀನಿ ನಾನು. ಒಂದು ಸ್ವಲ್ಪ ರಿಲೀಫ್ ಅಂತ ಅನಿಸುತ್ತೆ. ಬ್ಯಾಗು ಕೂಡ ಇಲ್ಲೇ ಇಟ್ಕೊಳ್ತೀನಿ. ಒಳಗಡೆ ಇನ್ನೊಂದು ಸಪ್ರೇಟ್ ಇದೆ ಸ್ಪೇಸು, ಬಟ್ ನಾನು ಅಲ್ಲಿ ಇಟ್ಕೊಳ್ಳಲ್ಲ, ಇಲ್ಲೇ ಇಟ್ಕೊಳ್ತೀನಿ. ಬಿಕಾಸ್ ಯಾರು ಮತ್ತೆ ಎದ್ದೋಗ್ತಾರೆ ಒಳಗಡೆ ಅಂತ ಹೇಳಿ. ಆ್ಯಂಡ್ ಕೆಲಸ ಇತ್ತು, ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಊಟಕ್ಕೆ ಅಂತ ಬಂದೆ. ಆ್ಯಕ್ಚುಲಿ ಊಟ ಮಾಡೋದು ರೆಕಾರ್ಡ್ ಮಾಡೋಣ ಅಂತ ಅಂದ್ಕೊಂಡೆ, ನನಗೆ ಮರ್ತೇ ಹೋಯಿತು ವೀಡಿಯೋ ಮಾಡ್ತಾ ತಿಂದೆಲ್ಲ ಲಾಸ್ಟಲ್ಲಿ ನೆನಪಾಯ್ತು, ಅಯ್ಯೋ ವೀಡಿಯೋ ಮಾಡ್ಕೊಂಡೆ ಇಲ್ವಲ್ಲ ಅಂತ ಹೇಳಿ. ಹಾಗಾಗಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಮಿಕ್ಸ್ಚರ್ ತೊಗೊಂಬಂದಿದ್ದೆ, ಸೊ ಅದನ್ನು ತಿಂತಾಯಿದ್ದೆ. ಆವಾಗ ನೆನಪಾಯಿತು, ಓಕೆ ಸ್ವಲ್ಪ ಶೂಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮತ್ತೆ ವೀಡಿಯೋನ ಆನ್ ಮಾಡಿಕೊಂಡು ಶೂಟ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಿಗ್ಗೆ ಖಾರ ಪೊಂಗಲ್ ಮಾಡಿದ್ದೆಲ್ವ ಅದನ್ನೇ ತೊಗೊಂಡು ಬಂದಿದ್ದೆ ಬಾಕ್ಸಿಗೆ. ಅದನ್ನು ತಿಂದ್ಬಿಟ್ಟು ಕೂತ್ಕೊಂಡಿದ್ದೀನಿ. ಒಂದು ಹಾಫ್ ಆನ್ ಅವರ್ ಇರುತ್ತೆ. ನಾನು ಒಂದು ಸ್ವಲ್ಪ ಬೇಗ ತಿಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಾಗೆ ಫೋನ್ ನೋಡ್ಕೊಂಡು ಕೂತಿರ್ತೀನಿ. ಯಾಕಂದರೆ ಕೆಲಸ ಮಾಡಬೇಕಾದ್ರೆ ಫೋನ್ ಯೂಸ್ ಮಾಡೋದಕ್ಕಾಗಲ್ಲ. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿ ಆಮೇಲಿಂದ ಎದ್ದು ಹೋಗ್ತೀನಿ. ಹಾಗೆ ಇನ್ನೊಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಆ್ಯಕ್ಚುಲಿ ಒಂದು ವೀಡಿಯೋ ಮಾಡಿಕೊಂಡೆ, ಬಟ್ ಅದು ಬ್ಯಾಕ್ಗ್ರೌಂಡ್ ವಾಯ್ಸೇ ತುಂಬ ನಾಯ್ಸ್ ಇತ್ತು ಆ್ಯಂಡ್ ತುಂಬ ಡಿಸ್ಟರ್ಬೆನ್ಸ್ ಇತ್ತು ಅಂತ ಹೇಳಿ ಅದಕ್ಕೆ ಅವಾಗ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ ನನಗೆ ರೀಸೆಂಟಾಗಿ ಯಾರೊಬ್ಬರು ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿದರು, ಲೈಕ್ ಸಿಸ್ಟರ್ ನಿಮ್ಮ ಬಗ್ಗೆ ಯಾರೋ ನೆಗೆಟಿವ್ ಆಗಿ ಇನ್ನೊಂದು ಅವ್ರ ಚಾನಲಲ್ಲಿ ಹೇಳ್ತಿದ್ದಾರೆ ಅಂತ ಹೇಳಿ. ನನಗೆ ಅವ್ರು ಹೇಳಿದ ತಕ್ಷಣ ಒಂಥರ ಲಿಟ್ರಲಿ ನನ್ನ ಕೈಯೆಲ್ಲ ಫುಲ್ ನಡುಗ್ತಾ ಇತ್ತು. ಏನಕ್ಕೆ ನನ್ನ ವಿಷಯ ಏನು ಹೇಳ್ತಿದ್ದಾರೆ ಅನ್ನೋ ಥರ. ನಾನು ಸರಿ ಅಂದ್ಬಿಟ್ಟು ಅವ್ರ ಚಾನಲ್ ಹೆಸರು ಕೇಳಿಬಿಟ್ಟು ಅವ್ರ ಚಾನಲ್ನ ಓಪನ್ ಮಾಡಿ ನೋಡಿದೆ. ಬಟ್ ಅದರಲ್ಲಿ ಏನಂದರೆ ನನ್ನ ಬಗ್ಗೆ ಏನೂ ಹೇಳಲಿಲ್ಲ. ಅವರು ಇಂಡೈರೆಕ್ಟಾಗಿ ಬೇರೆ ಏನೋ ವಿಷಯದ ಬಗ್ಗೆ ಮಾತಾಡಿದ್ದಾರೆ. ಆವಾಗ ನಾನು ಮತ್ತೆ ಅವರಿಗೆ ಮೆಸೇಜ್ ಮಾಡಿದೆ, ಇಲ್ಲ ನನ್ನ ಬಗ್ಗೆ ಎಲ್ಲ ಅದು ಹೇಳಿರೋದು, ಬೇರೆ ಇನ್ಸಿಡೆಂಟ್ ನಡೆದಿದೆ ಅದ್ರ ಬಗ್ಗೆ ಅಂತ ಹೇಳಿದೆ. ಬಟ್ ಆವಾಗ ಅವ್ರು ಪರ್ಟಿಕ್ಯುಲರಾಗಿ ಇಲ್ಲ ನಿಮ್ಮ ಬಗ್ಗೆನೂ ಹೇಳಿದ್ರು, ಅವರು ನಿಮ್ಮ ಚಾನಲ್ ಹೆಸರು ಹೇಳಿದ್ದಕ್ಕೆ ಇಲ್ಲ ಈ ಥರ ಅಂತೇನೋ ಹೇಳಿದ್ರು. ನನಗೆ ಏನು ಅದೆಲ್ಲನೂ ಕೂಡ ನನಗೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ಸೊ ಹಾಗಾಗಿ ನಾನು ನಿಮಗೆ ಹೇಳ್ತಿಲ್ಲ ಅಷ್ಟೇ. ಲೈಕ್ ಏನಂದರೆ ನಾನು ಯಾಕೆ ಅಲ್ಲಿ ಹೋಗ್ತಿಲ್ಲ ಇಲ್ಲಿ ಹೋಗ್ತಿಲ್ಲ ಆ ಥರದ್ದೇನೋ ಕೆಲವೊಂದಷ್ಟು ಬಗ್ಗೆ ಏನೋ ಮಾತಾಡಿದ್ದಾರೆ ಅಂತ ಹೇಳಿಬಿಟ್ಟು ನನಗೆ ನಿಜವಾಗ್ಲೂ ಫುಲ್ ಶಾಕ್ ಆಗಿಬಿಡ್ತು. ಆ ಥರ ಅಂದರೆ ಅವರು ನೆಗೆಟಿವಾಗಿ ಸ್ಪ್ರೆಡ್ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ ಅಂತ ಹೇಳಿದಾಗ. ಬಟ್ ಆಮೇಲೆ ಅಂದರೆ ಅವ್ರು ಯೂಟ್ಯೂಬ್ ಚಾನಲ್ಗೆ ಹೋಗಿ ನಾನು ವಿಡಿಯೋ ನೋಡಿದ್ಮೇಲೆ ಸ್ವಲ್ಪ ಸಮಾಧಾನ ಆಯಿತು. ಓಕೆ ಇದು ಬೇರೆ ಏನೋ ಹೇಳಿದ್ದಾರೆ ಅಂತ ಹೇಳಿ. ಬಟ್ ನಂಗೆ ಗೊತ್ತಿಲ್ಲ ಅವ್ರಿಗೆ ಯಾರು ಹೇಳಿದರು ಏನು ಅಂತ ಹೇಳಿ. ಅವ್ರು ಏನಾದರೂ ವಿಡಿಯೋ ನೋಡ್ತಿದ್ರೆ ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರಿಗೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಲೈಕ್ ನಿಜನೋ ಸುಳ್ಳು ಅಂತ ಗೊತ್ತಿರಲ್ಲ, ಬಟ್ ಅವ್ರಿಗೆ ಗೊತ್ತಿತ್ತಂದರೆ ಅದನ್ನು ಮತ್ತೆ ಇನ್ನೊಬ್ರಿಗೆ ಹೇಳ್ಕೊಂಡು ಒಬ್ಬರಿಂದ ಒಬ್ರಿಗೆ ಹೋಗಿ ಅದೊಂಥರ ನೆಗೆಟಿವ್ ಆಗಿ ಸ್ಪ್ರೆಡ್ ಆಗಿಬಿಡುತ್ತೆ. ಸೊ ನಿಮಗೆ ಗೊತ್ತಿದ್ದರೆ ಪೂರ್ತಿ ವಿಷಯ ನೀಟಾಗಿ ಅದನ್ನು ಹೇಳಬೇಕು. ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಆ ಥರ ಹೇಳಿದ್ರೆ ಅದು ಸರಿ ಹೋಗಲ್ಲ ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ಅವ್ರ ಚಾನಲಲ್ಲೇ ಹೇಳ್ಕೊಂಡಿದ್ದಾರೆ ಏನಂದರೆ ಇವಾಗ ಯೂಟ್ಯೂಬ್ ಚಾನಲ್ ಅಥವಾ ವೀಡಿಯೋಸ್ ಮಾಡೋರು ಅವ್ರ ಲೈಫಲ್ಲಿ ಏನೇನು ನಡೆಯುತ್ತೆ ಎಲ್ಲನೂ ಶೇರ್ ಮಾಡಲ್ಲ, ಕೆಲವೊಂದಷ್ಟು ವಿಷಯನ ಅಷ್ಟೇ ಶೇರ್ ಮಾಡ್ತಾರೆ. ಅದೆಲ್ಲ ಅಂದರೆ ಪೂರ್ತಿ ತೋರಿಸಲ್ಲ ಅವರು ಒಂದು 10-15 ನಿಮಿಷದಲ್ಲಿ ಅನ್ನೋ ಥರ. ಬಟ್ ನಿಜವಾಗ್ಲೂ ಅವ್ರು ಹೇಳಿದ ಮತ್ತು ನಿಜ, ನಾನು ಅದನ್ನು ಒಪ್ಕೊಳ್ತೀನಿ. ಇವಾಗ ನಾನೊಂದು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ ಅಂತ ಅಂದಾಗ ಸೊ ನನಗೆ ಯಾವುದನ್ನ ತೋರಿಸ್ಬಾರ್ದು ಅನ್ನೋವಂತಹ ಒಂದು ಸಣ್ಣ ನಾಲೆಡ್ಜ್ ಇದೆ. ಸೊ ಹಾಗಾಗಿ ನಾನು ಖುಷಿಯಾಗಿರುವಂತಹ ಕೆಲವೊಂದಷ್ಟು ಒಳ್ಳೆ ಮೊಮೆಂಟ್ಸ್ ನಮ್ಮ ಜೊತೆಲಿ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇನ್ನೊಂದು ಏನಂದರೆ ನಾನು ಎಲ್ಲವನ್ನೂ ನಿಮ್ಮ ಜೊತೆಲಿ ಹೇಳ್ಕೊಂಡಿದ್ದೀನಿ ಅಂತಲ್ಲ. ಅಫ್ಕೋರ್ಸ್ ಕೆಲವೊಂದಷ್ಟು ವಿಷಯಗಳನ್ನ ನಾನು ಮುಚ್ಚಿಟ್ಟಿದ್ದೀನಿ, ಏನೂ ಹೇಳ್ಕೊಂಡಿಲ್ಲ. ಯಾಕೆಂತಂದರೆ ಆ ಒಂದು ವಿಷಯನ ಹೇಳ್ಕೊಳ್ಬೇಕು ಅಂತ ಅಂದಾಗ ಕೆಲವೊಂದು ವ್ಯಕ್ತಿಗಳನ್ನ ತೊಗೊಳ್ಬೇಕಾಗತ್ತೆ. ಸೊ ಆ ತೊಗೊಂಡಾಗ ಅವ್ರು ಇದ್ದಾರೋ ಬಿಟ್ಟಿದ್ದಾರೋ ಅದಲ್ಲ, ಬಟ್ ಅವ್ರು ಇದ್ದಾಗಲೂ ಹೋದ್ಮೇಲೂ ಕೂಡ ಅವ್ರ ಹೆಸರನ್ನ ಹಾಳು ಮಾಡೋಕ್ಕೆ ನನಗೆ ಇಷ್ಟಪಡಲ್ಲ. ಸೊ ಇದ್ದಾಗ ಚೆನ್ನಾಗಿದ್ಬಿಟ್ಟು ಅವ್ರು ಹೋದ್ಮೇಲೆ ಅವ್ರ ಬಗ್ಗೆ ಅಂದರೆ ಅವ್ರ ಹೆಸರು ಹಾಳಾದ್ರಾಗಲಿ ಪರವಾಗಿಲ್ಲ, ನಾನು ನಿಜನೇ ಹೇಳಬೇಕು ಅನ್ನೋ ಥರ ಹೇಳ್ಬಿಟ್ಟು ಅವ್ರ ಬಗ್ಗೆ ಜನ ತಪ್ಪು ತಿಳ್ಕೊಂಡ್ರು ಪರವಾಗಿಲ್ಲ ಅಂತ ಹೇಳಿ ಅವ್ರ ಬಗ್ಗೆ ಹೇಳೋದಕ್ಕೆ ನನಗೆ ಇಷ್ಟ ಇಲ್ಲ. ಇಟ್ಸ್ ಓಕೆ, ಜನ ಏನಾದರೂ ಅಂದ್ಕೊಳ್ಳಿ, ನನ್ನ ಬಗ್ಗೆ ಪರವಾಗಿಲ್ಲ ಅಂತ ಹೇಳಿ ಕೆಲವೊಂದಷ್ಟು ವಿಷಯಗಳನ್ನ ನಾನು ಮುಚ್ಚಿಟ್ಟಿದ್ದೀನಿ. ಆ್ಯಂಡ್ ಸುಳ್ಳು ಹೇಳಿದ್ದೀನಿ ಅಂತ ಹೇಳೋಕ್ಕಾಗಲ್ಲ, ಮುಚ್ಚಿಟ್ಟಿದ್ದೀನಿ ಅಷ್ಟೇ. ನಾನು ಎಲ್ಲನೂ ಶೇರ್ ಮಾಡ್ಕೊಳ್ಬೇಕಂತನೂ ಅಲ್ಲ. ಆ್ಯಂಡ್ ಹಾಗೆ ನಾನು ಒಂದು ಪೋಸ್ಟ್ ಕೂಡ ಹಾಕಿದ್ದೆ ಅಲ್ವಾ, ಆವಾಗಲೂ ಕೂಡ ಅಷ್ಟೇ. ನಾನು ಅದನ್ನು ವೀಡಿಯೋ ಮಾಡಿನೇ ಹಾಕ್ಬೋದಿತ್ತು. ನನಗೆ ಆ ಥರದ್ದು ವೀಡಿಯೋ ಮಾಡಿ ಹಾಕಿದ್ರೆ ನಿಜವಾಗ್ಲೂ ವ್ಯೂಸ್ ಚೆನ್ನಾಗೇ ಬರುತ್ತೆ. ಬಟ್ ನನಗೆ ಇಷ್ಟ ಇಲ್ಲ ಯಾವುದೋ ಒಂದು ಹೆಸರನ್ನ ತೊಗೊಂಡು ಅವ್ರನ್ನ ಅಂದರೆ ಕೆಳಗೆ ಹಾಕಿ ಮಾತಾಡೋ ಥರದ್ದು, ಆ ಥರದ್ದೆಲ್ಲ ನನಗೆ ಯಾವುದೂ ಇಷ್ಟ ಇಲ್ಲ. ಸೊ ಹಾಗಾಗಿ ನಾನು ಆ ಥರದ್ದು ಯಾವುದೋ ವೀಡಿಯೋಸ್ನ ನಾನು ಮಾಡೋದು ಇಲ್ಲ. ಸೊ ನನಗೆ ನೀವು ಕೇಳೋ ಕ್ವಶನ್ಸ್ಗೆ ನಾನು ಆನ್ಸರ್ಸ್ ಮಾಡಬೇಕಿತ್ತು. ಸೊ ಹಾಗಾಗಿ ನಾನು ಕೆಲವೊಂದಷ್ಟು ವಿಷಯಗಳನ್ನ ಹಾಗೆ ಶೇರ್ ಮಾಡಿಬಿಡ್ತೀನಿ ಅಷ್ಟೇ. ವೀಡಿಯೋದಲ್ಲಿ ನನಗೆ ಶೇರ್ ಮಾಡೋಕ್ಕೆ ಇಷ್ಟ ಇರಲ್ಲ. ಸೊ ಹಾಗಾಗಿ ನಾನು ಆ ವಿಷಯಗಳನ್ನ ಶೇರ್ ಮಾಡಿರಲ್ಲ ಅಷ್ಟೇ. ನಿಜವಾಗ್ಲೂ ನನಗಂತೂ ಅವ್ರು ಬಂದು ನನಗೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿದಾಗ ನಂಗೆ ಫುಲ್ ಶಾಕ್ ಆಗಿಬಿಡ್ತು. ಏನಪ್ಪ ನೆಗೆಟಿವ್ ಆಗಿ ಏನು ಹೇಳಿದ್ದಾರೆ ಅಂತ ಹೇಳಿ ಯಪ್ಪ ಅಂತ ಅನ್ನಿಸ್ತು. ಆ್ಯಂಡ್ ಇವಾಗ ಕಮೆಂಟಲ್ಲಿ ಕೇಳಬೇಡಿ ನೀವೆಲ್ಲರೂ ಆಯಿತಾ, ಯಾರೋ ಚಾನಲ್ ಹೆಸರು ಹೇಳಿ ನಾವು ಹೋಗಿ ನೋಡ್ತೀವಿ ಅಂತ. ಬಟ್ ಆ ಥರದ್ದೆಲ್ಲ ಎಂಥದ್ದು ನೆಗೆಟಿವ್ ಆಗೆಲ್ಲ ಏನೂ ಹಾಕಿಲ್ಲ. ಅವ್ರು ನಾರ್ಮಲಾಗಿ ಜನರಲಾಗಿ ಏನೋ ಹೇಳ್ಕೊಂಡಿದ್ದಾರೆ ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಕೆಲವೊಂದು ಸಲ ಅನಿಸ್ತಾ ಇರುತ್ತೆ ಲೈಕ್
ಕೆಲವೊಂದಷ್ಟು ವಿಷಯಗಳಲ್ಲಿ ನಾನು ಡಿಸಿಷನ್ ತೊಗೊಳ್ಬೇಕಾದ್ರೆ ಕರೆಕ್ಟಾಗಿ ತೊಗೊಳ್ಬೇಕಿತ್ತು ಅಂತ. ಕೆಲವೊಂದು ಡಿಸಿಷನ್ಗಳನ್ನ ನಾನು ರಾಂಗಾಗಿ ತೊಗೊಂಡಿದ್ದೀನಿ. ಬಟ್ ಗೊತ್ತಿರಲ್ಲ ಆ ಟೈಮಲ್ಲಿ ಹೇಗಾಗುತ್ತೆ ಏನು ಅಂತ. ಇವಾಗ ಯಾರಿಗೆ ಗೊತ್ತಿರುತ್ತೆ ನಮ್ಮ ಫ್ಯೂಚರ್ ಈ ಥರ ಆಗುತ್ತೆ ಅಂತ ಹೇಳಿ, ಗೊತ್ತಿರಲ್ಲ ಅಲ್ವಾ. ಏನು ಮಾಡೋದಕ್ಕಾಗಲ್ಲ. ನಮ್ಮ ಅಮ್ಮ ಕೂಡ ಇವಾಗಲೂ ಹೇಳ್ತಿರ್ತಾರೆ, ನನ್ನ ಮಾತು ಕೇಳಿದರೆ ನೀನು ಈ ಥರ ಇರ್ತಿರ್ಲಿಲ್ಲ ಅಂತ. ಪ್ರತಿಯೊಂದು ಸಲನೂ ಆ ಥರ ಹೇಳ್ತಿರ್ತಾರೆ. ಅವ್ರು ಅದನ್ನು ಬೇಜಾರಲ್ಲೇ ಹೇಳ್ತಿರ್ತಾರೆ. ಬಟ್ ಸ್ಟಿಲ್ ಅದು ಒಂಥರ ಫೀಲ್ ಆಗ್ತಿರುತ್ತೆ ನನಗೆ. ಬಟ್ ಏನೂ ಮಾಡೋದಕ್ಕಾಗಲ್ಲ. ಯಾರಿಗೆ ಗೊತ್ತಿರುತ್ತೆ ಯಾರ ಫ್ಯೂಚರು ಹೆಂಗಾಗಿರುತ್ತೆ ಅಂತ ಹೇಳಿಬಿಟ್ಟು. ಇಟ್ಸ್ ಓಕೆ, ಏನು ಮಾಡೋದಕ್ಕಾಗಲ್ಲ. ಬಟ್ ಕೆಲವೊಂದು ಸಲ ಅವ್ರು ಹೇಳಿದಾಗ ನನಗೂ ನಿಜವಾಗ್ಲೂ ನಿಜ ಅಂತ ಅನ್ನಿಸ್ಬಿಡುತ್ತೆ. ಕೇಳಬೇಕಿತ್ತು ಅವ್ರ ಮಾತನ್ನ. ಬಿಕಾಸ್ ಕೆಲವೊಂದಷ್ಟು ಜನರು ಕೆಲವೊಂದು ಥರ ಆಡ್ತಾರಲ್ಲ, ಅವನ್ನೆಲ್ಲ ನೋಡಿದಾಗ ನಿಜವಾಗ್ಲೂ ಫೀಲ್ ಆಗಿಬಿಡುತ್ತೆ. ಮೊದಲೇ ಮಾತು ಕೇಳಿದಿದ್ರೆ ಈ ಥರ ಎಲ್ಲ ಫೀಲೇ ಆಗ್ತಿರ್ಲಿಲ್ಲ ಅಂತ. ಇನ್ನೊಂದು ಏನಂತಂದರೆ, ಕೆಲವ್ರು ಆಡೋದ್ರಿಂದ ಲೈಕ್ ಹೆಂಗಾಗ್ಬಿಡುತ್ತೆ ಅಂತಂದರೆ, ಒಬ್ಬ ವ್ಯಕ್ತಿ ಮೇಲಿರುವಂತಹ ಪ್ರೀತಿ ಅದು ಕಮ್ಮಿನೇ ಆಗಿಬಿಡುತ್ತೆ. ಇನ್ನು ಬೇರೆಯವ್ರು ಮಾಡೋಂತಹ ಒಂದು ಮಾತುಗಳಾಗಿರ್ಬೋದು ಅಥವಾ ಅವ್ರ ಒಂದು ವರ್ತನೆಗಳು. ನಾನು ವೀಡಿಯೋ ಶೂಟ್ ಮಾಡ್ಕೊಂಡಾಗ ಇನ್ನೂ ವಿಷಯನ ಶೇರ್ ಮಾಡಿದ್ದೆ. ಬಟ್ ಇವಾಗ ಇನ್ನು ಎಕ್ಸ್ಟ್ರಾ ವಿಷಯಗಳನ್ನು ಕೂಡ ಹೇಳ್ಕೊಳ್ತಿದ್ದೀನಿ. ಆ್ಯಂಡ್ ಆದಮೇಲೆ ನಮ್ಮ ಆಫೀಸಲ್ಲಿ ಕೆಲವೊಂದಷ್ಟು ಗಿಡಗಳಿದ್ದಾವೆ. ಅದಕ್ಕೆ ಬೆಳಗ್ಗೆ ಆಂಟಿ ನೀರು ಹಾಕಿರಲಿಲ್ಲ. ಒಂದು ಸ್ವಲ್ಪ ಮಣ್ಣೆಲ್ಲ ಡ್ರೈ ಇದ್ದಂಗಿತ್ತು ಅಂತ ಹೇಳಿಬಿಟ್ಟು ನೀರು ಹಾಕ್ತಾಯಿದ್ದೀನಿ. ಅದಕ್ಕೆ ಎಲ್ಲೋದ್ರೂ ಗಿಡಗಳು ಬಿಡೋದಿಲ್ಲ ನನ್ನನ್ನು. ಸೊ ಅದು ನನ್ನನ್ನು ಬಿಡಲ್ಲ, ನಾನು ಗಿಡಗಳನ್ನ ಬಿಡಲ್ಲ, ಆ ಥರನೇ ಆಗಿಬಿಡುತ್ತೆ. ಇಲ್ಲಿ ಗ್ಲಾಸ್ ಹತ್ರ ಇಟ್ಟಿರೋದ್ರಿಂದ ಫುಲ್ ಚೆನ್ನಾಗಿ ಬಿಸಿಲು ಬರುತ್ತೆ ಗಿಡಗಳಿಗೆಲ್ಲವೂ ಕೂಡ. ಹಾಗಾಗಿ ಸ್ವಲ್ಪ ನೀರು ಹಾಕ್ಬಿಡೋಣ ಅಂತ ಹಾಕ್ತಾಯಿದ್ದೆ. ಸ್ವಲ್ಪನೇ ಹಾಕ್ತಿದ್ದೀನಿ, ಇಲ್ಲಾಂತಂದರೆ ಫುಲ್ ಹರ್ಕೊಂಡು ನೆಲದ ಮೇಲೆಲ್ಲ ಬಂದುಬಿಡುತ್ತೆ. ಯಾಕಂದರೆ ಪ್ಲೇಟ್ ಇಟ್ಟಿಲ್ಲ ಇಲ್ಲಿ, ಹಾಗಾಗಿ ಸ್ವಲ್ಪನೇ ಹಾಕ್ತಾಯಿದ್ದೆ. ಹಾಗೆ ಇನ್ನು ಕೆಲವೊಂದಷ್ಟು ವಿಷಯಗಳನ್ನ ಮುಚ್ಚಿಟ್ಟಿದ್ದೀನಿ ಅಂತ ಹೇಳಿದೆ ಅಲ್ವಾ. ಕೆಲವೊಂದು ಸಲ ಹೇಗೆ ಅನಿಸ್ಬಿಡುತ್ತೆ ಅಂತಂದರೆ, ಎಲ್ಲನೂ ತೆಗ್ದು ಹಾಕ್ಬಿಡೋಣ ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ ಅಂತ ಅನಿಸ್ಬಿಡುತ್ತೆ. ಆ ಲೆವೆಲ್ಗೆ ಕೆಲವರು ನನ್ನ ಟ್ರಿಗರ್ ಮಾಡ್ತಾ ಇರ್ತಾರೆ. ಬಟ್ ಬೇಡ ಅಂತ ಹೇಳಿ ತುಂಬ ಕಂಟ್ರೋಲ್ ಮಾಡ್ಕೊಂಡು ಸುಮ್ಮನೆ ಆಗಿಬಿಡ್ತೀನಿ. ಅಯ್ಯೋ ಬಿಡು ಅಂತ ಹೇಳಿ. ನನ್ನ ಬಗ್ಗೆ ಏನು ನೆಗೆಟಿವಾಗಿ ಅಂದ್ಕೊತಿದ್ದಾರೆ ಅಂದ್ಕೊಳ್ಳಿ. ಬಟ್ ಆ ನೆಗೆಟಿವಾಗಿ ಥಿಂಕ್ ಮಾಡೋದಕ್ಕೂ ಒಂದು ಕಡೆ ಎಲ್ಲೋ ನಾನೇ ಕಾರಣ ಆಗಿಬಿಟ್ಟೆ ಅಂತ ಅನಿಸುತ್ತೆ. ಕೆಲವೊಂದು ಟೈಮಲ್ಲಿ ನಾನು ಒಂದು ಡಿಸಿಷನ್ ತೊಗೊಂಡಿದ್ದಿದ್ರೆ ಮೇ ಬಿ ಇವಾಗ ಆ ಥರದ ಮಾತುಗಳು ಬರ್ತಿರಲಿಲ್ಲ. ಅವಾಗೇನಾದರೂ ನಾನು ಕಂಪ್ಲೇಂಟ್ ಅದು ಇದು ಮಣ್ಣು ಮಸಿ ಅಂದ್ಕೊಂಡು ಹೋಗಿದ್ದಿದ್ರೆ ಮೇ ಬಿ ನೆಗೆಟಿವ್ ಥರ ಇರ್ತಿರ್ಲಿಲ್ಲ ಅನಿಸುತ್ತೆ. ಬಟ್ ಇಟ್ಸ್ ಓಕೆ, ಏನು ಮಾಡೋದಕ್ಕಾಗಲ್ಲ. ಅವ್ರವ್ರು ಮಾಡಿದ್ದು ಅವ್ರವ್ರು ಅನುಭವಿಸ್ತಾರೆ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ತೀನಿ. ಆ್ಯಂಡ್ ನನಗೆ ಯಾವುದೇ ಒಂದು ಗಿಲ್ಟ್ ಫೀಲ್ ಆಗಲಿ ಅಥವಾ ಈ ಥರ ಮಾಡಬಾರ್ದಿತ್ತಲ್ಲ ಅನ್ನೋ ಥರದ್ದು ಯಾವುದೂ ಫೀಲ್ ಇಲ್ಲ. ಬಟ್ ಕೆಲವ್ರು ಜನರು ಆ ಥರ ಫೀಲ್ ಮಾಡಿಸಿದಾಗ ಆ ಥರ ಫೀಲ್ ಆಗುತ್ತೆ, ಮಾಡಬೇಕಿತ್ತು ಅಂತ. ಬಟ್ ಆಮೇಲೆ ಅಯ್ಯೋ ಬಿಡು ಅಂತ ಅಂದ್ಕೊಂಡು ನಾನೇ ಸುಮ್ಮನೆ ಆಗ್ತೀನಿ. ನಮ್ಮ ಕೋಪ ನಮ್ಮನ್ನೇ ಸುಡುತ್ತಂತೆ. ಸೊ ಹಾಗಾಗಿ ಯಾಕೆ ಬೇಕು ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಡ್ತೀನಿ. ಆ್ಯಂಡ್ ಇವಾಗ 9:30 ಆಗಿದೆ, ಮನೆಗೆ ಬಂದೆ. ಇವಳು ಆ ಪ್ಲೇಟ್ನ ತೊಗೊಂಡು ರಪ್ ಅಂತ ಬಡಿತಾ ಇದ್ದಾಳೆ ಮಂಚಕ್ಕೆ. ಉಡ್ಡೊಂದಾಗಿರೋದಕ್ಕೂ ಅದಕ್ಕೂ ಫುಲ್ ಸೌಂಡು. ಆ್ಯಂಡ್ ಫುಲ್ ಟಯರ್ಡ್ ಆಗಿಬಿಡ್ತು ಇವತ್ತಂತೂ, ಸುಸ್ತಾಗೋಯ್ತು. ಆಲ್ಮೋಸ್ಟ್ ನಂಗೆ ಬಸ್ಸಲ್ಲಿ ಬರೋದೇ 1.5 ಅವರ್ ಆಗಿಬಿಡುತ್ತೆ. ಆ್ಯಂಡ್ ಇದು ಫಸ್ಟ್ ಟೈಮ್ ಗುಬ್ಬಿಗೆ ಈ ಥರದ್ದು ಜಡೆ ಹಾಕಿದ್ದು ಎಣೆದ್ಬಿಟ್ಟು ಸಖತ್ ಕ್ಯೂಟಾಗಿ ಕಾಣಿಸ್ತಿದ್ಲು. ಫೋಟೋ ತೆಗಿಯೋಣ ಅಂದರೆ ಅವ್ಳು ಫೋಟೋನೇ ತೆಗೆಸ್ಕೊತಿರ್ಲಿಲ್ಲ. ಆ್ಯಂಡ್ ಈ ಜಡೆ ಹಾಕೋದಕ್ಕಂತೂ ಎಷ್ಟು ಸರ್ಕಸ್ ಮಾಡಿದ್ದೀನಿ ಅಂದರೆ ನಾನು ಆ ಲೆವೆಲಿಗೆ ಸರ್ಕಸ್ ಮಾಡಿದ್ದೀನಿ. ಹಾಕಿಸ್ಕೊತಾನೆ ಇರಲಿಲ್ಲ. ಹಂಗೂ ಒಂದು ನಾರ್ತ್ಗೆ ಒಂದು ಸೌತಿಗೆ ಆಗಿಬಿಟ್ಟಿದೆ. ಅದನ್ನೇ ಹೇಳ್ತಾ ಇದ್ದೆ, ಒಂದು ನಾರ್ತು ಒಂದು ಸೌತ್ ನೋಡ್ತಿದ್ದೆ ಜಡೆ ಅಂತ ಹೇಳಿ. ಬಟ್ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ಚೆನ್ನಾಗಿ ಕಾಣಿಸ್ತಿದ್ಯಾ? ಹಿಂಗೆ ಮಾಡು, ಹಿಂಗೆ ಮಾಡು, ಹಿಂಗೆ 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 ಕನ್ನಡಿ ಹಿಂಗೆ ಮುತ್ಕೊಟ್ಬಿಡೋದು. ಲವ್ ಯು ಹೇಳ್ಬಿಡು ಹಂಗೆ. ಲವ್ ಯು ಹೇಳಪ್ಪ, ಲವ್ ಯು. ಅದು ಮಾತ್ರ ಬರಲ್ಲ. ಹೆಂಗೆ ಕಾಣಿಸ್ತಿದೆ ಗೈಸ್ ಜಡೆ? ಕಮೆಂಟ್ ಮಾಡಿ, ಕಮೆಂಟ್. ಫೋಟೋ ಜಡೆ, ಗುಬ್ಬಿದ ಮುದ್ದು ಜಡೆ, ಚಪ್ಪಲಿ ಹೊಡಿದೆಯಲ್ಲ, ಕ್ಯೂಟ್. ಹಾಯ್ ಮಾಡು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯ ಲೋಕ. ಸಂಡೇ ಒಂದು ಸ್ವಲ್ಪ ಮನೆಗೆ ಐಟಮ್ಸ್ ಎಲ್ಲ ತೊಗೊಂಡು ಬರಬೇಕು. ಹಂಗಾಗಿ ಮಾಲಿಗೆ ಹೋಗೋಣ ಅಂತ, ಮಾರ್ಕೆಟ್ಗೂ ಕೂಡ ಹೋಗಬೇಕು. ಫಸ್ಟ್ ಮಾಲ್ಗೆ ಹೋಗಿ ಬಂದುಬಿಟ್ಟು ಆಮೇಲೆ ಮಾರ್ಕೆಟಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಮಾರ್ಕೆಟಿಂದ ಬಂದು ಒಂದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಬೇಕು, ನೋಡೋಣ. ಆ್ಯಂಡ್ ಸ್ವಲ್ಪ ನಂದು ಶೂ ಎಲ್ಲ ವಾಶ್ ಮಾಡ್ಕೊಳ್ಬೇಕು. ಇವಳು ಬೆಟ್ಟ ಹತ್ತುತ್ತಾ ಇದ್ದಾಳೆ, ನನ್ನನ್ನು ಹತ್ತುತ್ತಾ ಇದ್ದಾಳೆ. ಅಲ್ಲ ಅಮ್ಮು, ಎಲ್ಲಿ ಹೋಗ್ತಾ ಇದೆಯಾ ಹೇಳಲ್ಲಿ? ಓ ಬೀಳ್ತೀಯ. ಮಾಲಲ್ಲೂ ಮಾಲ್ ನನಗೆ ಕೆನೆ ಕೊಡು. ಲವ್ ಯು.
ಲವ್ ಯು ಹೇಳು, ಲವ್ ಯು. ಸರಿ ಇವಾಗ ಮಾಲ್ಗೆ ಹೋಗಿ ಬರೋಣ ಬನ್ನಿ. ಸೊ ನಾವು ನಾರ್ಮಲಾಗಿ ರಿಲಯನ್ಸ್ ಮಾಲಲ್ಲೇ ತೊಗೊಳ್ಳೋದು ರೇಷನ್ಸ್ ಎಲ್ಲ. ಸೊ ನೆಕ್ಸ್ಟ್ ಡೇ ಇದು ಸಂಡೇ, ರಜಾ ಇತ್ತಲ್ವ ನನಗೂ ಕೂಡ. ಮನೆಗೆಲ್ಲ ಒಂದು ಸ್ವಲ್ಪ ಐಟಮ್ಸ್ ಖಾಲಿ ಆಗಿತ್ತು, ಹಾಗಾಗಿ ತೊಗೊಂಬಂದ್ಬಿಡೋಣ ಅಂತ ಹೇಳಿ ಬಂದ್ವಿ. ಆ್ಯಂಡ್ ಗುಬ್ಬಿನ ಈ ಒಂದು ಟ್ರೇಯಲ್ಲಿ ಕೂರಿಸ್ಬಿಟ್ಟಿದ್ದೆ ಆಯಿತಾ, ಅಂದರೆ ಟ್ರಾಲಿಲಿ. ಏನಂದರೆ ಲಾಸ್ಟ್ ಟೈಮೆಲ್ಲ ಬಂದಾಗ ಕೂರಿಸಿದಾಗ ಕೂತ್ಕೊತಾನೇ ಇರಲಿಲ್ಲ, ಎದ್ದು ಎದ್ದು ನಿಂತ್ಕೊತಾ ಇದ್ಲು. ಬಟ್ ಇವಾಗ ಚೆನ್ನಾಗಿ ಟ್ರಾಲಿಲಿ ಕೂತ್ಕೊಂಡಿದ್ಲು ಅಂತಂದರೆ ಹೋದ ತಕ್ಷಣವೇ ಹಾಕ್ಬಿಟ್ವಿ, ಬರೋವರೆಗೂ ಕೂಡ ಅದರಲ್ಲಿ ಆರಾಮಾಗಿ ಕೂತ್ಕೊಂಡಿದ್ಲು ಅವಳು. ಮಾರ್ಕೆಟಿಗೂ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಿಂದ ಹೋದ್ಮೇಲೆ ಟೈಮ್ ಏನಾದರೂ ಇತ್ತು ಅಂತಂದರೆ ಹೋಗಬೇಕು, ಇಲ್ಲ ಅಂತಂದರೆ ಇಲ್ಲ. ಸೊ ರಿಲಯನ್ಸ್ ಮಾಲಲ್ಲಿ ನಮಗೆ ನಿಯರ್ ಆಗುತ್ತೆ ಮಾಲು. ಸೊ ಹಾಗಾಗಿ ಮನೆಗೇನಾದರೂ ಐಟಮ್ಸ್ ಖಾಲಿ ಆದಾಗ ಇಲ್ಲೇ ಬಂದುಬಿಡ್ತೀವಿ. ಲೈಕ್ ಅಂದರೆ ನಾರ್ಮಲಾಗಿ ಮನೆಗೆ ಪೇಸ್ಟ್ ಆಗಿರ್ಬೋದು, ಸೋಪು, ಆ ಥರದ್ದು ಎಲ್ಲನೂ ತೊಗೊಂಡು ಹೋಗ್ಬಿಡ್ತೀವಿ. ಕೆಲವೊಂದಷ್ಟು ಆಫರ್ಸ್ಗಳು ಕೂಡ ಬಿಟ್ಟಿರ್ತಾರೆ. ಅದರಲ್ಲೂ ಈ ಥರದ್ದು ಒಂದು ಜಾರ್ಗಳು ಬರುತ್ತಲ್ವ, ಅದ್ರ ಮೇಲಂತೂ ಒಳ್ಳೊಳ್ಳೆ ಆಫರ್ಸ್ ಇರುತ್ತೆ. ಏನಂದರೆ ಪ್ರತಿ ಸಲ ಬಂದಾಗಲೂ ಕೂಡ ನಾನು ಯಾವುದಾದ್ರೂ ಒಂದು ಇದನ್ನು ತೊಗೊಂಡು ಬರ್ತೀನಿ. ಲಾಸ್ಟ್ ಟೈಮ್ 2 ತೊಗೊಂಡು ಬಂದಿದ್ದೆ, ಅಂದರೆ ಈ ಥರದ್ದು ಜಾರ್ನ. ಬಟ್ ಇದಂತೂ ಸಖತ್ ಕ್ಯೂಟ್ ಇತ್ತು, ಪಿಂಕ್ ಕಲರು. ಆ್ಯಂಡ್ ಇದ್ದಿದೆಯಲ್ವ, ನನಗಂತೂ ಇದು ಸಖತ್ ಇಷ್ಟ ಆಯಿತು. ಆ್ಯಂಡ್ ಇದು 120 ರುಪೀಸು, ಬರೀ 60 ರುಪೀಸ್ ಹಾಕಿದ್ರು, ಅಂದರೆ 59 ರುಪೀಸು. ಆ್ಯಂಡ್ ಈ ಬಾಟಲ್ ಅಂತೂ ಇನ್ನೂ ತುಂಬ ಚೆನ್ನಾಗಿತ್ತು, ಮಣಿಯೆಲ್ಲ ಇತ್ತು ಅದರಲ್ಲಿ. ಬಟ್ ನಮ್ಮಮ್ಮ ಬೇಡ, ಅದು ಒಡೆದೋಗುತ್ತೆ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ವಾಪಸ್ ತೊಗೊಂಡೋಗಿ ಬಂದುಬಿಟ್ಟೆ. ಬಟ್ ನನಗಂತೂ ತುಂಬಾ ಇಷ್ಟ ಆಯ್ತು, ಅದು ಸಖತ್ ಕ್ಯೂಟಾಗಿತ್ತು. ನನಗೆ ಗ್ಲಾಸ್ ಐಟಮ್ಸ್ ಎಲ್ಲ ಕಲೆಕ್ಟ್ ಮಾಡಬೇಕಂತ ಜಾಸ್ತಿ ಆಸೆ ಆಗಿಬಿಟ್ಟಿದೆ. ನೋಡೋಣ ಮತ್ತೆ ಯಾವಾಗಾದರೂ ನಾನು ಒಬ್ಬಳೇ ಹೋದರೆ ಪಕ್ಕ ಒಂದು ಜಾರನ್ನ ತೊಗೊಂಡು ಬರ್ತೀನಿ. ಬಟ್ ನಾನು ಹೋದಾಗ ಇರುತ್ತೋ ಇಲ್ವೋ ಅಂತ ಗೊತ್ತಿಲ್ಲ, ಯಾಕಂದರೆ ಒಂದು ಸಲ ಹೋಗಿದ್ದು ಇನ್ನೊಂದು ಸಲ ಇರೋದೇ ಇಲ್ಲ. ಹಾಗೆ 250 ರುಪೀಸ್ ಎಲ್ಲ 100ಗೆಲ್ಲ ಹಾಕಿದ್ರು, ತುಂಬ ಚೆನ್ನಾಗಿತ್ತು. ಬಟ್ ತೊಗೊಳ್ಳಿಲ್ಲ, ಏನು ಮಾಡೋದು. ಅದಾದಮೇಲೆ ಟೈಮ್ ಇರಲಿಲ್ಲ ನಮಗೆ ಮಾರ್ಕೆಟ್ಗೆ ಹೋಗೋದಕ್ಕೆ. ಅಂದರೆ ಒಂದು ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಹಾಗೆ ಬಟ್ಟೆ ಎಲ್ಲ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಆಗಲಿಲ್ಲ, ಟೈಮ್ ಇರಲಿಲ್ಲ ಅಂತ ಹೇಳಿಬಿಟ್ಟು ಇಲ್ಲೇ ವಿಜಯನಗರಲ್ಲೇ ಮಾರ್ಕೆಟ್ ಇದೆ, ಅಲ್ಲಿ ಹೋಗಿಬಿಟ್ಟು ಗುಬ್ಬಿಗೆ ಹಬ್ಬಕ್ಕೆ ಬಟ್ಟೆ ತೊಗೊಂಡು ಬರೋಣ ಅಂತ ಅಂದ್ಕೊಂಡು ಹೋಗ್ತಾಯಿದ್ದೀವಿ. ಆ್ಯಂಡ್ ಮಿಷಿನಿಗೆ ಸ್ವಲ್ಪ ಬಟ್ಟೆ ಹಾಕಿದ್ದೆ. ಬಟ್ಟೆ ಎಲ್ಲನೂ ಇವಾಗ ಜಾಲ್ಸ್ ಹಾಕಬೇಕು. ಅಂದರೆ ನನ್ನ ತಮ್ಮನ ಫ್ರೆಂಡ್ ಇದ್ದಾನೆ ನವೀನ್ ಅಂತ ಅಲ್ಲ, ಅವ್ರ ಅಮ್ಮಂಗೆ ಸ್ವಲ್ಪ ಬಟ್ಟೆ ಒಗೋದಕ್ಕಾಗಲ್ಲ, ಯಾಕಂದರೆ ಅವ್ರು ಹ್ಯಾಂಡಿಕ್ಯಾಪ್ಟ್ ಇದ್ದಾರೆ. ಹಾಗಾಗಿ ತೊಗೊಂಡು ಬಂದಿದ್ದ ಮಿಷಿನಿಗೆ ಹಾಕ್ಕೊಡೋಕ್ಕೆ ಅಂತ. ಸೊ ಮಿಷಿನಿಗೆ ಹಾಕಿದ್ದೆ, ಅದನ್ನೆಲ್ಲ ಜಾಲ್ಸ್ ಹಾಕ್ಬಿಟ್ಟು ಒಂದು ರೌಂಡು, ಇನ್ನೊಂದು ರೌಂಡು ನಮ್ಮ ಬಟ್ಟೆಗಳೆಲ್ಲ ಇತ್ತು, ಅದನ್ನು ಹಾಕ್ಬಿಟ್ಟು ಇವಾಗ ನಾವು ಮಾರ್ಕೆಟ್ಗೆ ಹೋಗ್ತಾಯಿದ್ವಿ ಬಟ್ಟೆ ತರೋಣ ಅಂತ. ಆ್ಯಂಡ್ ಗುಬ್ಬಿಗೆ ಎಷ್ಟೊಂದು ಫ್ರಾಕ್ಗಳಿದ್ದಾವೆ ಆಲ್ರೆಡಿ ಮನೇಲಿ, ಅದರಲ್ಲಿ ಯಾವುದಾದ್ರೂ ಒಂದನ್ನು ಹಾಕೋಣ ಅಂತ ಅಂದ್ಕೊತಾ ಇದ್ದೆ. ಬಟ್ ಅಜ್ಜಿ ಒಂದು ಅಂದರೆ ತೊಗೊಂಬರೋಣ ಬಾ ಅಂತ ಅಂದರು. ಸರಿ ಅಂಥೇಳಿ ಹೋಗ್ತಾಯಿದ್ವಿ. ಗುಬ್ಬಿನೂ ಕೂಡ ಚೆನ್ನಾಗಿ ನಿದ್ದೆ ಮಾಡಿ ಎದ್ಲು. ಯಾವುದೂ ಬಟ್ಟೆಗಳು ನಮಗೆ ಇಷ್ಟನೇ ಆಗಲಿಲ್ಲ, ಹಂಗಾಗಿ ಆಮೇಲೆ ಸೌತೆಕಾಯಿ ತೊಗೊತಾ ಇದ್ರು. ಅದೇನು ಅಷ್ಟೊಂದು ಚೆನ್ನಾಗಿಲ್ಲ ಬಟ್ಟೆಗಳು ಅಂತ ಅನ್ನಿಸ್ತು. ಅಂದರೆ ಡೈಲಿ ವೇರಿಗಿತ್ತು, ಒಂದು ಸ್ವಲ್ಪ ಗ್ರ್ಯಾಂಡಾಗಿರೋ ಥರದ್ದೇನೂ ಸಿಗಲಿಲ್ಲ. ಹಾಗಾಗಿ ವಾಪಸ್ ಮನೆಗೆ ಹೋಗ್ತಾಯಿದ್ದೀವಿ. ಆನ್ಲೈನಲ್ಲಿ ಆರ್ಡ್ರ್ ಮಾಡು ಅಂತ ಹೇಳಿದ್ದಾರೆ ಅಜ್ಜಿ. ಸೊ ಮೀಶೋ ಅಥವಾ ಫ್ಲಿಪ್ಕಾರ್ಟ್, ಅಮೆಝಾನ್ ಯಾವುದ್ರಲ್ಲಾದರೂ ನೋಡಿಬಿಟ್ಟು ಯಾವ್ದು ಬೇಗ ಬರುತ್ತೆ ಅದರಲ್ಲಿ ಮಾಡಬೇಕು. ಇನ್ನೊಂದು ವಾರ ಇದೆ ಹಬ್ಬಕ್ಕೆ ಅಷ್ಟೇ. ಬಟ್ ಅಷ್ಟೊತ್ತಲ್ಲಿ ಬರುತ್ತಾ ಏನು ಅಂತ ನನಗೂ ಗೊತ್ತಿಲ್ಲ. ಆರ್ಡರ್ ಮಾಡಿರ್ತೀನಿ, ಬಂದಿಲ್ಲ ಅಂತಂದರೆ ಕ್ಯಾನ್ಸಲ್ ಮಾಡಿಕೊಂಡ್ರೆ ಆಯ್ತು ಅಷ್ಟೇ, ಇನ್ನೇನು ಮಾಡೋದು. ಆ್ಯಂಡ್ ಗುಬ್ಬಿನ ಈ ಥರ ಕೋಸುಮರಿ ಮಾಡ್ಕೊಂಡಿದ್ದೆ. ಅವಳಿಗೆ ಈ ಥರದ್ದು ಏನಾದರೂ ಒಂದು ತೋರಿಸ್ಬಿಟ್ರೆ ಅದನ್ನೇ ಕೇಳ್ತಾ ಇರ್ತಾಳೆ, ಅದನ್ನೇ ಮಾಡಬೇಕು ಅವಳಿಗೆ ಬೋರ್ ಆಗೋವರೆಗೂ ಕೂಡ. ಇವಾಗ ನಾವು ಕೂಡ ಮನೆ ಕಡೆ ಹೊರಟ್ವಿ. ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಹಾಗೆ ಇನ್ಸ್ಟಾದಲ್ಲಿ ಯಾರಾದರೂ ಫಾಲೋ ಮಾಡ್ತಿಲ್ಲ ಅಂದರೆ ID ಡಿಸ್ಕ್ರಿಪ್ಷನಲ್ಲಿದೆ, ಹೋಗಿ ಚೆಕ್ ಮಾಡಿ, ಅಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬೈ ಬಾಯ್, ಲಾಟ್ಸ್ ಆಫ್ ಲವ್.